ಚಳಿಗಾಲದ ಟಾನಿಕ್ ಆಗಿರುವ ಎಳ್ಳು ನಮ್ಮ ದೇಶದಲ್ಲಿ ವೇದಗಳ ಕಾಲದಿಂದಲೂ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮತ್ತು ಔಷಧಿಯಾಗಿ ಬಳಸಲಾಗುತ್ತಿದೆ. ಕರಿ ಎಳ್ಳನ್ನು ನವಗ್ರಹಗಳ ಪೂಜೆಯ ಸಂದರ್ಭದಲ್ಲಿ, ಬಿಳಿ ಎಳ್ಳು ಸಂಕ್ರಾಂತಿಯ ಹಬ್ಬದಲ್ಲಿ ಬಳಸ್ತೀವಿ. ಬಣ್ಣದ ಆಧಾರದ ಮೇಲೆ ಕರಿ, ಕೆಂಪು ಮತ್ತು ಬಿಳಿ ಎಳ್ಳು ಎಂಬ 3 ವಿಧಗಳು ಇವೆ. ಆದ್ರೆ ಕರಿ ಎಳ್ಳು ಏನಿದೆಯಲ್ಲ, ಇದು ಔಷಧಿಯಾಗಿ ಬಳಸಲು ತುಂಬಾನೇ ಶ್ರೇಷ್ಠ. ಎಳ್ಳು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಇದರಲ್ಲಿ ಶರ್ಕರ, ಪಿಷ್ಟ, ಪ್ರೋಟೀನು ಮತ್ತು ಕೊಬ್ಬು ಹೇರಳವಾಗಿ ಕಂಡುಬರುತ್ತೆ. ಎಳ್ಳು ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಷಿಯಂ, ರಂಜಕ, ಪೊಟ್ಯಾಷಿಯಂ, ಸತು, ಮ್ಯಾಂಗನೀಸ್, ಸೋಡಿಯಂ, ತಾಮ್ರ ಮತ್ತು ಜೀವಸತ್ವಗಳಾದ ಎ, ಬಿ1, ಬಿ2, ಬಿ3, ಬಿ6 ಮತ್ತು ಜೀವಸತ್ವ ಇ, ಹೀಗೆ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಎಳ್ಳು ಉಷ್ಣಗುಣ ಹೊಂದಿರೋದ್ರಿಂದ ನಾವು ಇದನ್ನು ಚಳಿಗಾಲದಲ್ಲಿ ಬಳಸೋದು ಒಳ್ಳೆಯದು. ಇದು ವಾತ ಮತ್ತು ಚರ್ಮ ರೋಗಿಗಳಿಗೆ ದಿವ್ಯ ಔಷಧಿ ಅಂತಾನೆ ಹೇಳ್ಬಹುದು. ಆದ್ರಿಂದಲೇ ಸಂಕ್ರಾಂತಿ ಹಬ್ಬದಂದು ಎಳ್ಳಿನ ಪುಡಿ ಹಚ್ಕೊಂಡು ನಾವು ಸ್ನಾನ ಮಾಡ್ತೀವಿ. ಇದು ನಮ್ಮ ಚರ್ಮದ ಕಾಂತಿ ಹೆಚ್ಚಿಸುತ್ತೆ, ಚರ್ಮವನ್ನು ಮೃದುವಾಗಿಸುತ್ತದೆ. ಚಳಿಗಾಲದಲ್ಲಿ ಎಳ್ಳು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಉಷ್ಣತೆ ಸಿಗೋದಲ್ದೇನೆ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ, ಫಾಸ್ಫರಸ್, ಸತು ಇವು ನಮ್ಮ ಮೂಳೆಗಳನ್ನು ಬಲಪಡಿಸುತ್ತವೆ. ಆರ್ಥ್ರೈಟಿಸ್, ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಇದ್ದವರಿಗೆ ಇದು ತುಂಬಾನೇ ಒಳ್ಳೆಯದು. ಮೂಳೆಗಳನ್ನು ಪೋಷಿಸಿ ಅವುಗಳ ಸವೆತ ತಡೆಯುತ್ತದೆ. ಎಳ್ಳು ಹಲ್ಲಿನ ಆರೋಗ್ಯ ಹೆಚ್ಚಿಸುತ್ತೆ. 1 ಚಮಚ ಕರಿ ಎಳ್ಳಿನ ಪುಡಿ ಸ್ವಲ್ಪ ಬೆಣ್ಣೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 8 ದಿನಗಳವರೆಗೆ ಸೇವಿಸಿದ್ರೆ ರಕ್ತ ಮೂಲವ್ಯಾಧಿ ಸಮಸ್ಯೆ ಗುಣವಾಗುತ್ತೆ. ಎಳ್ಳಿನಲ್ಲಿರುವ ಸತ್ವಗಳಾದ ಸೆಸಮಿನ್, ಸೆಸಮೋಲಿನ್ ಮತ್ತು ಫೈಟೋಸ್ಟೆರಾಲ್ ಇವು ಉತ್ಕರ್ಷಣ ನಿರೋಧಕ ಗುಣ ಹೊಂದಿವೆ, ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿವೆ. ಇವು ಕ್ಯಾನ್ಸರ್ ಕೋಶಗಳನ್ನು ಬೆಳೆಯದಂತೆ ತಡೆಯುತ್ತವೆ ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಿ ರಕ್ತದೊತ್ತಡ ಕಡಿಮೆ ಮಾಡುತ್ತವೆ. ಎಳ್ಳಿನಲ್ಲಿ ಕಂಡುಬರುವ ಒಮೆಗಾ 3 ಕೊಬ್ಬಿನಾಮ್ಲ ಮತ್ತು ವಿಟಮಿನ್ ಇ ತಲೆ ಕೂದಲಿನ ಆರೋಗ್ಯ ಹೆಚ್ಚಿಸಿ ಕೂದಲಿನ ಬೇರುಗಳಿಗೆ ಪೌಷ್ಟಿಕಾಂಶ ಒದಗಿಸುತ್ತವೆ. ಕೂದಲು ಕಾಂತಿಯುಕ್ತ ಮತ್ತು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತವೆ. ಈ ವಿಟಮಿನ್ ಇ ಏನಿದೆಯಲ್ಲ, ಇದು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ಎಳ್ಳೆಣ್ಣೆಯಿಂದ ಶಿರೋಧಾರ ಚಿಕಿತ್ಸೆ 10 ದಿನಗಳವರೆಗೆ ಮಾಡಿದ್ರೆ ಖಿನ್ನತೆ, ಚಿಂತೆ, ತಲೆನೋವು ಕಡಿಮೆಯಾಗುತ್ತೆ. ಇದರಲ್ಲಿರುವ ಸೆಸಮಾಲ್ ಎಂಬ ರಾಸಾಯನಿಕ ಸತ್ವಕ್ಕೆ ನಮ್ಮ ಲಿವರ್ ಅನ್ನು ಕಾಪಾಡುವ ಗುಣ ಇದೆ. ಎಳ್ಳೆಣ್ಣೆಯಿಂದ ವಾರಕ್ಕೊಮ್ಮೆ ಅಭ್ಯಂಜನ ಸ್ನಾನ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ, ಮುಖದಲ್ಲಿ ರಿಂಕಲ್ಸ್ ಕಡಿಮೆಯಾಗಿ ಸೌಂದರ್ಯ ಹೆಚ್ಚಾಗುತ್ತದೆ. ಇದು ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಇದರಿಂದ ನಮ್ಮ ಚರ್ಮ, ಮೂಳೆ, ನರಮಂಡಲ, ಮಾಂಸಖಂಡಗಳಿಗೆ ಪೋಷಣೆ ಸಿಗುತ್ತೆ, ಮೈಕೈ ನೋವು ಕಡಿಮೆ ಆಗುತ್ತೆ. ಎಳ್ಳೆಣ್ಣೆ ಮತ್ತು ಹರಳೆಣ್ಣೆ ಸಮ ಪ್ರಮಾಣದಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ಮಿಕ್ಸ್ ಮಾಡಿ ನಮ್ಮ ಅಂಗಾಲಿಗೆ ರಾತ್ರಿ ವೇಳೆ ಹಚ್ಚುತ್ತಾ ಬಂದ್ರೆ ಹಿಮ್ಮಡಿಯ ಬಿರುಕುಗಳು ಕಡಿಮೆಯಾಗುತ್ತವೆ. ಎಳ್ಳು ಉಷ್ಣ ಗುಣ ಹೊಂದಿರೋದ್ರಿಂದ ಇದನ್ನು ಮಿತವಾಗಿ ಬಳಸಬೇಕು, ಔಷಧಿ ರೂಪದಲ್ಲಿಯೇ ಉಪಯೋಗ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.